ವೈಟ್ ಇಂಟು ರೆಡ್ ಎರಡು ಬಿಟ್ಟರೆ ಮತ್ತೆ ಯಾವುದೇ ಇರುವುದಿಲ್ಲ. ಅದೇ ಕಾವ್ಯ ಆರ್ಟ್. ಆ ಕಾವ್ಯ ಆರ್ಟನ್ನು ಏನೀಗ ಸ್ಟಾರ್ಟ್ ಮಾಡಿದ್ದೀವಲ್ಲ ಇದನ್ನು 86 ಎಕರೆ ಆಯಿತು. ಕಾವ್ಯ ಆರ್ಟ್ ನೋಡಬೇಕು ಮತ್ತು ಈಸಿಯಾಗಿ ಮಾಡ್ಬೋದು. ಎರಡು ಕಲರ್ ಇರೋದ್ರಿಂದ ಯಾರು ಅದನ್ನು ಮಾಡ್ಬೋದು, ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಕರೆಂಟ್ ಸಿಚುವೇಶನಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬ ಇಂಪ್ರೂವ್ ಆಗ್ತಾ ಇದೆ. ಸೊ ಇಂದಿನ ಟೆಕ್ನಾಲಜಿಗೆ ಕಾವ್ಯ ಕಲೆಯ ಪರಿಚಯವನ್ನು ಹೇಗೆ ಮಾಡ್ಬೋದು, ಆ ಕಲೆನ ಮಕ್ಕಳಿಗೆ ನಾವು ಹೇಗೆ ತಿಳಿಸ್ಕೊಡ್ಬೋದು ಸರ್? ಈಗ ಹೇಳಬೇಕಾದ್ರೆ ಗೂಗಲ್ ಕಾವ್ಯ ಆರ್ಟ್ ಮಾಡೋದು ಕಾವ್ಯ ಆರ್ಟ್ ಬರ್ತದೆ. ಅದನ್ನು ಒಂದು 10ರಿಂದ 12 ಆರ್ಟಿಸ್ಟ್ ಇದ್ದಾರೆ. ಇದರಲ್ಲಿ ಗೋವಾದಲ್ಲಿ ಸಾಗರ್ ನಾಯ್ಕ ಮೋಡೆ ಅಂತಿದ್ದಾರೆ, ಅವನು ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ಆರ್ಟ್ ಮಾಡ್ತಿದ್ದಾನೆ. ಇಲ್ಲಿ ನಾನು ಮಾಡ್ತಿದ್ದೀನಿ ಗೋವಾ ಇದರೊಳಗೆ. ಮಂಗಳೂರಲ್ಲಾದರೆ ವೀಣಾ ಶ್ರೀನಿವಾಸ್ ಅಂತಿದ್ದಾರೆ, ಆಮೇಲೆ ಜನಾರ್ದನ್ ಹಾವಂಜೆ, ಅಮೀನ್ ಒಂದು ಸುಮಾರು ಜನ ಇದ್ದಾರೆ. ಅವರ ಆರ್ಟ್ಗಳಿದೆ. ಮತ್ತು ಅದರ ಒಂದು ಸ್ಟೋರಿಯನ್ನು ಹೇಳ್ಬೋದು. ಸಿಂಪಲ್ ಆಗಿ ಎರಡು ಕಲರಲ್ಲಿ ಸ್ಟೋರಿ ತೋರಿಸ್ಬೋದು. ರಾಮಾಯಣದಾಗಲಿ ಮಹಾಭಾರತದಾಗಲಿ ಅಥವಾ ಊರಿನ ಏನು ಲೊಕೇಶನ್ ಏನೇನು ಕೆಲಸಗಳು ನಡೀತಿತ್ತು ಅದನ್ನು ತೋರಿಸ್ಬೋದು. ಮತ್ತು ಮಕ್ಕಳಿಗೆ ಒಂದು ಎರಡು ಕಲರಲ್ಲಿ ಎಷ್ಟು ಭಾವನೆಗಳು ಬರ್ತದೆ ಅದನ್ನು ಸರಿಯಾಗಿ ನಾವು ಈ ಟೆಕ್ನಾಲಜಿ ಬದಲಾಗಿ ಇದರಲ್ಲಿ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಇಂದಿನ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕಲೆಯಲ್ಲೂ ಕೂಡ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಎಕ್ಸಾಂಪಲ್ಗೆ ಚಿತ್ರಕಲೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಇಂತಹ ಒಂದು ಕಲಾ ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಕಲೆಯನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ಯಾವ ಸಜೆಷನ್ ಎಲ್ಲ ಕೊಡ್ತೀರಾ ಸರ್? ಕಲೆ ಇಂಪ್ರೂವ್ ಅಂತ ಹೇಳಿದ್ರೆ ಅವರು PUC ಮಾಡಿರ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೆ ಇರುವಂಥದ್ದು ಟೈಮ್ ಇದೆಯಲ್ಲ ಅದನ್ನು ಸ್ವಲ್ಪ ಆರ್ಟಿಗೆ ಸಪೋರ್ಟ್ ಮಾಡ್ಬೋದು. ಯಾವುದು ಸಂಗೀತ ಆಗಲಿ ಅಥವಾ ನೃತ್ಯ ಆಗಲಿ ಅಥವಾ ಚಿತ್ರಕಲೆ ಆಗಲಿ ಅದನ್ನು ಮತ್ತೆ ಸಾಕಷ್ಟಿದೆ. ಈಗ ಸ್ಟ್ಯಾಂಡಪ್ ಕಾಮಿಡಿ ಬಂತು, ಈಗಿನ ಜಾಯಮಾನ ಅಂತಕ್ಕಂಥ ಸಾಕಷ್ಟಿದೆ. ಸ್ವಲ್ಪ ಟೈಮ್ ಕೊಡಬೇಕು ಮತ್ತು ಅದರಲ್ಲಿ ಹೆಚ್ಚು ಸ್ಪೆಂಡ್ ಮಾಡಿದ್ರೆ ಅದ್ರಲ್ಲಿ ನಾವು ಚಲೋ ಇದ್ದರೆ ಅದಕ್ಕೆ ಹೋಗ್ಬೋದು. ಈ ವಿಲಾಸ್ ನಾಯ್ಕ ಇಂಜಿನಿಯರಿಂಗ್ ಮಾಡ್ಬೋದು, ವಿಲಾಸ್ ನಾಯ್ಕ ಆರ್ಟಿಸ್ಟ್. ಈಗ ಅವರು ಆರ್ಟ್ ಎಲ್ಲ ಅವರು ಮುಂದೆ ಆಗಿಲ್ಲ. ಅವ್ರ ಟೈಮಿಂಗು ಪೇಂಟಿಂಗ್ ಸೇಲ್ ನೋಡಿದ್ರೆ ಯಾರಿಗೂ ಅದು ಕಲ್ತಿದ್ದು ಅಂದರೆ